ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಗೊರವನಹಳ್ಳಿಗೆ ಹೋಗಿ ಬಂದಿದ್ವಲ್ಲ, ಅವತ್ತಿನ ದಿನ ನೈಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಇನ್ನು ನಾನು ದಾಲ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ತಂಗಿ ನೀನು ಮಾಡೋದು, ಇಡ್ಲಿ ತೊಗೊಂಡು ಬರೋಣ, ಅಲ್ಲೇ ಹೋಗಿ ತಿನ್ಕೊಂಡು ಬರೋಣ ಅಂತ ಪವಿತ್ರ ಇಡ್ಲಿ ಹೋಟೆಲ್ಗೆ ಹೋದ್ವಿ. ಇದು ಫೇಮಸ್ಸು ಇಡ್ಲಿ. ಇದಕ್ಕೆ ಅಲ್ಲಿ ಬೆಣ್ಣೆ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಇಡ್ಲಿ ತಿನ್ನಬೇಕು. ಇನ್ನು ಅಮ್ಮ ಬಂದಿರಲಿಲ್ಲ, ಕೆಲಸ ಇದೆ ಅಂದ್ಬಿಟ್ಟು ಅಮ್ಮಂಗೆ ಮಾತ್ರ ಪಾರ್ಸಲ್ ತೊಗೊಂಡು ಹೋದ್ವಿ. ಇನ್ನು ಇದು ಇತ್ತೀಚೆಗಷ್ಟೇ ಆಗಿರೋವಂಥದ್ದು ಬ್ರಿಡ್ಜ್. ಇದು ಸಿದ್ಧಗಂಗಾ ಮಠ ಹತ್ರ. ಇದು ಸೀದಾ ಸಿದ್ಧಗಂಗಾ ಮಠ ಗೇಟ್ ಏನಿದೆ, ಮೇನ್ ಗೇಟ್ಗೆ ಹೊರಟೋಗುತ್ತೆ ಕ್ಯಾಸಂದ್ರದಿಂದ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಬ್ರಿಡ್ಜ್, ಇದು ಫ್ಲೈಓವರು. ಇನ್ನು ಇದು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಾಲು ಚಪಾತಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಇವತ್ತು ಬೆಳಗ್ಗೆಗೆ ಮಾಡ್ತಾಯಿದ್ದೆ. ಇವತ್ತು ದಾಲ್ ರೆಸಿಪಿ ಕೂಡ ನಾನು ತೋರಿಸ್ತೀನಿ ಈ ವ್ಲಾಗ್ನಲ್ಲಿ. ಸ್ವಲ್ಪ ದಾಲ್ ಒಂದು ಗ್ಲಾಸಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಗ್ಲಾಸಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ, ಚಿಕ್ಕ ಗ್ಲಾಸಷ್ಟು ನಾನು ತೋರಿಸಿದ್ನಲ್ಲ ಅದರಲ್ಲಿ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡು ಈಗ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಉದ್ದುದವಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದಷ್ಟನ್ನು ಸ್ವಲ್ಪ ನೀರು ಮುಳುಗೋವರೆಗೂ ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟ್ ನಾನು ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಳ್ತೀನಿ. ನಾನು ಆಗಲೇ ಉಪ್ಪು ಹೇಳಿದೆ, ಈಗ ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ನೀರಿಷ್ಟು ಮುಳುಗಬೇಕಾಗತ್ತೆ. ಟೊಮೆಟೊ 1.5, ಈರುಳ್ಳಿ 1-2 ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಕೂಡ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕ್ಕೊಂಡು ಒಂಚೂರು ಎಣ್ಣೆನ ಹಾಕ್ಕೊಳ್ತೀನಿ ನಾನು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಬೇಳೆ. ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಲರ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಣ್ಣೆ ಹಾಕಿಬಿಟ್ಟು ಒಂದು ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ಇದು ಕೂಗಿಸ್ಕೊಳ್ತೀನಿ. ಇನ್ನು ಇಲ್ಲಿ ಚಪಾತಿ ಕೂಡ ನಾನು ಕಲಸಿಟ್ಕೋತಾ ಇದ್ದೀನಿ. ಚಪಾತಿಗೆ ಮಾಮೂಲಿ ಪಂಪ್ಕಿನ್ ಸೀಡ್ಸ್ದು ಪೌಡರ್ ಇದೆ, ಮತ್ತು ಅಗಸೆ ಬೀಜದ್ದು ಪೌಡರ್ ಇದೆ, ಮತ್ತು ಸನ್ಫ್ಲವರ್ ಸೀಡ್ಸ್ದು ಪೌಡರ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಅದೆಲ್ಲನೂ ಒಂದೊಂದು ಸ್ಪೂನ್ ಹಾಕಿಬಿಟ್ಟು ಮಾಡ್ತೀನಿ. ಇನ್ನು ಈ ಥರ ದಾಲ್ ಕರಿ ಚಪಾತಿಗೆ ಬಿಸಿ ಬಿಸಿ ಇರೋದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ದೋಸೆ ಕೂಡ ಚೆನ್ನಾಗಿರುತ್ತೆ. ಮೇಯ್ನ್ಲಿ ಈ ರೋಟಿ, ಚಪಾತಿ, ನಾನ್ ಈ ಥರದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಒಗ್ಗರಣೆ ಕೂಡ ಹಾಕೋಬೇಕು. ಒಗ್ಗರಣೆಗೆ ಮಾಮೂಲಿ ಬೆಳ್ಳುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಸ್ವಲ್ಪ ಮಸಾಲೆಗಳು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇಲ್ಲಿ ತಿರುಗ್ಸೆಲೆ ಸೊಪ್ಪು ಅಂತಾರಲ್ಲ, ಕಿರಿಕ್ಸೆಲೆ ಸೊಪ್ಪು, ಅದನ್ನು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಕೂಡ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ನಾವು ಮಾರ್ಕೆಟಲ್ಲಿ ಹೋದಾಗ ತರಕಾರಿ ತಂದಾಗ ಮೊದಲು ನಾವು ಸೊಪ್ಪುಗಳು ಏನಿದೆ ಅದನ್ನು ಮಾಡ್ಕೊಂಬಿಡ್ಬೇಕು. ಮೊದಲು ಸೊಪ್ಪು, ಬೆಂಡೆಕಾಯಿ ಈ ಥರದ್ದು ಬೇಗ ಯಾವುದು ಇದಾಗುತ್ತೆ ಅದನ್ನು ಫಸ್ಟ್ ಮಾಡ್ಕೊಂಬಿಟ್ರೆ ಇನ್ನು ಉಳಿದಿರೋವು ಮತ್ತು ನೆಕ್ಸ್ಟ್ ಡೇಗೆ ಇರುತ್ತೆ. ಅದಕ್ಕೆ ಸೊಪ್ಪುದು ಏನೇ ಇದ್ದರೂ ಫಸ್ಟ್ ಡೇನೇ ಮಾಡಿಬಿಡ್ತೀನಿ. ಬಸ್ಸಾರು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನೇ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಳೆನ ಕುದಿಸ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾನು ಸೊಪ್ಪನ್ನ ಹಾಕಿ, ಉಪ್ಪನ್ನ ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಏನು ಗೊತ್ತಾ, ಸೊಪ್ಪು ಜಾಸ್ತಿ ಬೇಯಬಾರ್ದು, ಬೆಂದಷ್ಟು ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೊರಟೋಗುತ್ತೆ. ಒಂದು 5 ಸ್ವಲ್ಪ ಕುದಿ ಬರುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಆಯಿತು. ಇದು ನಮ್ಮ ಸೊಪ್ಪನ್ನ ಎಲ್ಲನೂ ಸೋಸ್ಕೊಂಡ್ಬಿಡ್ತೀನಿ ನಾನು. ಆಗ ಕ್ಲೀನಾಗಿ ನೀರೆಲ್ಲ ಒಂದು ಕಡೆ, ಸೊಪ್ಪೆಲ್ಲ ಒಂದು ಬೌಲಲ್ಲಿರುತ್ತೆ ಆರಾಮಾಗಿ. ತೂತಿಂದು ಪಾತ್ರೆ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊಪ್ಪು ವಾರಕ್ಕೆ ತಿನ್ನಲೇಬೇಕು, ವೀಕ್ಲಿ ಒನ್ಸ್ ಆದರೂ ನಾವು ತಿಂತಾನೇ ಇರಬೇಕು. ತುಂಬಾ ಒಳ್ಳೆಯದು ಬಾಡಿಗೆ, ಮಕ್ಕಳು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಇನ್ನು ಇಲ್ಲಿ ದಾಲ್ದು ಹೇಳಿದ್ನಲ್ಲ, ಅದು ವಿಸಲ್ ಬಂದಿತ್ತು. ಇನ್ನೊಂದು ಸ್ವಲ್ಪ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆತ್ತಗಾಗಬೇಕಿತ್ತು, ಒಂದು 5-10 ನಿಮಿಷ ಹಂಗೆ ನಾನು ಓಪನ್ ಇದರಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಈಗ ಇದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ತುಂಬಾ ಈಸಿ ದಾಲ್ ಕರಿ ಮಾಡಿಬಿಡೋದು. ಆಮೇಲೆ ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ಬೆಳ್ಳುಳ್ಳಿ ಏನಿದೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದಾಲ್ ಕರಿ. ಬೆಳ್ಳುಳ್ಳಿದು ಫ್ಲೇವರ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು ಖಾರಕ್ಕೆ ಬೇಕಾಗಿರೋಂಥ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ವಿ, ಒಂದು 2-3. ಅದು ಅಷ್ಟೊಂದೇನು ಖಾರ ಇರಲಿಲ್ಲ. ಅಚ್ಕಾರದ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನಾನು ಧನಿಯಾ ಪುಡಿ, ಜೀರಾ ಪೌಡರು ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದು ಚೂರು ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಚೂರು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದಲ್ವ. ಇನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋವಂಥದ್ದು ದಾಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಷಾರಾಗಿ ಹಾಕ್ಕೋಬೇಕು, ಸಿಡಿತಾ ಇರುತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಗ್ಗರಣೆಗೆ ದಾಲೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಮಸಾಲೆಗಳೆಲ್ಲ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಲೋ ಫ್ಲೇಮ್ನಲ್ಲೇ ಕುದೀತಿದೆ. ಇನ್ನು ಇದಕ್ಕೆ ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ, ಬಾಯಿಗೆ ಸಿಕ್ಕಾಗೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇಷ್ಟೇ ಫೈನಲ್. ಬೇಕಿದ್ರೆ ತುಪ್ಪ ಕೂಡ ಹಾಕೋಬೋದು ಮೇಲೆ. ದಾಲ್ ಕರಿ ರೆಡಿ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಈಸಿಯಾಗಿ ಇನ್ಸ್ಟೆಂಟಾಗಿ ಬೇಗನೆ ಆಗೋಗುತ್ತೆ. ಹಾಗೆ ಇಲ್ಲಿ ಸೊಪ್ಪಿಗೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದೆ. ಸೊಪ್ಪಿಗೆ ಮತ್ತು ಪಲ್ಯಕ್ಕೆ, ಬಸ್ಸಾರಿಗೆ ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ರೆಸಿಪಿನ ತೋರಿಸಿದೆ ಹೇಗೆ ಬಸ್ಸಾರು ಮಾಡ್ಕೊಳ್ತೀನಿ ಅಂತ, ಹಾಗಾಗಿ ನಾನೇನು ಮತ್ತೆ ರಿಪೀಟ್ ನಾನು ತೋರಿಸ್ತಾ ಇಲ್ಲ. ಹಾಗೆ ಇಲ್ಲಿ ಬಾಕ್ಸ್ಗಳಿಗೆ ಚಪಾತಿ ಕೂಡ ಮಾಡ್ತಾಯಿದ್ದೆ. ಸೊ ಚಪಾತಿ ಮತ್ತು ದಾಲ್ ಎರಡೂ ಬಿಸಿ ಬಿಸಿ ಇರಬೇಕು, ವೆದರ್ ಚಿಲ್ಲಾಗಿರಬೇಕು. ಆ ಟೈಮಲ್ಲಿ ತಿಂತಾಯಿದ್ರೆ ಅದು ಮಜಾನೇ ಬೇರೆ. ಜೊತೆಗೆ ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಇದ್ಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಇನ್ನು ಇವಾಗ ಎಲ್ಲ ಕಡೆ ಹೇಗಾಗಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಕ್ಲೌಡಿ ಕ್ಲೈಮೇಟ್ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಎರಡೂ ಆಗ್ತಿದೆ, ಮಿಕ್ಸ್ ಹಂಗೆ ಆಗಿಬಿಡ್ತಿದೆ. ಇದು ನಾವು ಗೊರವನಹಳ್ಳಿಗೆ ಹೋಗೋವಾಗ ರಿಟರ್ನ್ ಬರೋವಾಗ ನೀಲಗಿರಿ ಮರಗಳು ತುಂಬ ಕಾಣಿಸೋದು, ಅಲ್ಲಿ ಕಿತ್ಕೊಂಡು ಬಂದಿರೋವಂಥದ್ದು. ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ನಾವು ಕೊಬ್ಬರಿ ಎಣ್ಣೆ ಏನಾದರೂ ಆಲಿವ್ ಎಣ್ಣೆ ಯಾವ್ದು ಹಚ್ಕೊಳ್ತೀವಿ ಅದಕ್ಕೊಂದು ಸ್ವಲ್ಪ ಹಾಕಿ ಇದು ಪೌಡರ್ನ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೇರ್ ಫಾಲ್ ಆಗೋಲ್ಲ. ನೀಲಗಿರಿ ಒಳ್ಳೇದಲ್ವ ಇದು. ಇದರಲ್ಲಿ ಬಾಣಂತಿಯರ ಟೈಮಲ್ಲಿ ಇದರಿಂದ ನೀರು ಸ್ನಾನ ಕೂಡ ಮಾಡಿಸ್ತಾರೆ. ಮಕ್ಕಳಿಗೆ ಈ ಟೈಮಲ್ಲಿ ಮಾಡಿಸಿದ್ರೂ ತುಂಬ ಒಳ್ಳೆಯದು, ವೀಕ್ಲಿ ಒನ್ಸು. ಹಾಗಾಗಿ ತೊಗೊಂಡು ಬಂದ್ವಿ, ಅಲ್ಲಿ ಸಿಕ್ತು ಅಂದ್ಬಿಟ್ಟು. ಸ್ಮೆಲ್ ಮಾತ್ರ ತುಂಬ ಘಮ ಘಮ ಅನಿಸ್ತಾಯಿತ್ತು. ಅದನ್ನು ಮೊದಲು ಡ್ರೈ ಮಾಡ್ತೀನಿ, ಆಮೇಲೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲೇ ಇಂಡಿಯನ್ ಸ್ವೀಟ್ ಹೌಸ್ ಹಿಂದೆನೇ ಒಂದು ಶಾಪ್ ಇದೆ, ಝಾಫ್ ಫ್ಯಾಷನ್ ಅಂತ. ಸೊ ಅಲ್ಲಿ ಈ ಸಲ ನಾನು ಬರ್ತ್ಡೇ ಡ್ರೆಸ್ನ ತೊಗೊಂಡು ಬಂದಿದ್ದೆ. ಈ ಸಲ ರಿಲಯನ್ಸು, ಝೂಡಿಯೋ ಅದು ಇದು ಅಂತ ಹೋಗಿ ಬೇಜಾರಾಗೋಗ್ಬಿಟ್ಟಿತ್ತು ಅಲ್ಲಿ ನೋಡಿ ಕಲೆಕ್ಷನ್ಸು. ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ತೊಗೊಂಡು ಬಂದೆ. ಸೊ ಎರಡೇನೋ ತೊಗೊಂಬಂದು ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಇದು ನನಗೆ ಎರಡೂ ಸಖತ್ ಇಷ್ಟ ಆಯಿತು. ಸೊ ಇದನ್ನೇನು ಮತ್ತೆ ನಾನು ಬೀಚ್ ತೋರಿಸಲ್ಲ, ಇದು ಫೋಲ್ಡಿಂಗ್ ಹಂಗೆ ಇದೆ. ಸೊ ಯೆಲ್ಲೋ ಕಲರ್ ಬಂದು ಇದು ಫುಲ್ ಕಾಟನು, ವೇರ್ ಮಾತ್ರ ನೆಟೆಡಲ್ಲಿ ಬಂದಿದೆ, ಸಖತ್ತಾಗಿದೆ ಕಾಂಬಿನೇಷನು. ವಿ ಶೇಪಲ್ಲಿದೆ ಪೂರ್ತಿ. ನಿಮಗೆ ಅಂದರೆ ಫುಲ್ಲು ನಮಗೆ ನೀಕ್ಕಿಂತ ಫುಲ್ ಕೆಳಗಡೆ ಬರುತ್ತೆ ಟಾಪು, ಆ ಥರ ಇದೆ. ಇದು ವೇಲ್ ನೆಟೆಡು ನೋಡ್ತಿದ್ದೀರಲ್ಲ, ಸಖತ್ತಿದೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್, ಅದು ಪ್ಯೂರ್ ಕಾಟನು. ಇನ್ನು ಪ್ಯಾಂಟ್ ಬಂದುಬಿಟ್ಟು ಮಾಮೂಲಿ ಪಲಾಜೋ ಪ್ಯಾಂಟ್ ಥರ ಪ್ಲೇನ್ ಯೆಲ್ಲೋ ಕಲರು. ಸೊ ಇದೊಂದು, ಆಮೇಲೆ ಇದೊಂದು ಡ್ರೆಸ್ಸು. ಇದು ನಾಳೆ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ ಫುಲ್ ಡ್ರೆಸ್. ಓಕೆನಾ? ಇವಾಗ ಸದ್ಯಕ್ಕೆ ಹಿಂಗೆ ನೋಡಿ, ಇದು ಗ್ರೀನ್ ಕಲರ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ ವೇಲು. ಸೊ ಇದ್ರ ಮೇಲೆ ಡಿಸೈನ್ಸ್ ಇದೆ, ಒಂಥರ ಪಾರ್ಟಿ ವೇರ್ ಅಂತಲೂ ಹೇಳ್ಬೋದು.
ಚೆನ್ನಾಗಿದೆ ತುಂಬ ನೋಡೋಕ್ಕೆ. ಇಲ್ಲಿ ಕಟ್ಟಿದೆ ಮಧ್ಯದಲ್ಲಿ, ಇದು ರೌಂಡ್ ನೆಕ್ ಇದೆ ಆ್ಯಂಡ್ ಸೇಮ್ ಕಲರು ಪ್ಯಾಂಟ್ ಕೂಡ ಕೆಳಗಡೆ ಈ ಥರ ಡಿಸೈನ್ ಬರುತ್ತೆ. ಸೊ ಇದು ವೇರ್ ಮಾತ್ರ ತುಂಬ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಕಲರು, ಪಿಂಕ್ ಕಲರ್, ಇದಕ್ಕೆ ತುಂಬ ಚೆನ್ನಾಗಿದೆ, ವರ್ಕ್ ಎಲ್ಲ ಇದೆ. ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಇನ್ನೊಂದು ರೀಸ್ಟಿಚ್ ಮಾಡಿಸಿದ್ರೆ, ಇದೆಲ್ಲ ನೋಡಿ ಒಂದೇ ಸ್ಟಿಚ್ ಇದೆ, ರೀಸ್ಟಿಚ್ ಮಾಡಿಸೋಣ ಅಂತ ಈಗ ಹೋಗಿ ಟೈಲರ್ ಹತ್ರ ರೀಸ್ಟಿಚ್ ಮಾಡಿಸಿ ಬರಬೇಕು. ತುಂಬ ಚೆನ್ನಾಗಿದೆ, ಇದು ಗ್ರೀನ್ ಮೇಲೆ ಹಿಂಗೆ ಹಾಕೊಂಡ್ರೆ ಒಳ್ಳೆ ಪಾರ್ಟಿ ವೇರು. ಸೊ ಈ ಥರದ್ದು ರಿಲಯನ್ಸ್ ಟ್ರೆಂಡ್ಸಲ್ಲಿ ಹುಡುಕಿದ್ರೂ ಸಿಗಲ್ಲ, ಎಲ್ಲ ನಮಗೆ ಒಂಥರ ಅಫಿಷಿಯಲಲ್ಲೇ ಸಿಗುತ್ತೆ. ನೋಡಿ ಅಂತೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು, ಹಂಗಾಗಿ ಇಲ್ಲೇ ತೊಗೊಂಡ್ಬಂದೆ. ಸೊ ತುಮಕೂರಲ್ಲಿರೋ ಟ್ರೈ ಮಾಡಿ, ಇಂಡಿಯನ್ ಸ್ವೀಟ್ ಹೌಸ್ ಇದೆಯಲ್ಲ SIT ಹೋಗೋದ್ರಲ್ಲಿ, SIT ಇದರಲ್ಲಿ ಅದ್ರ ಹಿಂದೆಗಡೆನೇ ಇದೆ ಝಾಫ್ ಫ್ಯಾಷನ್ ಅಂತ. ಸೊ ಹೋಗಿ ಟ್ರೈ ಮಾಡಿ ಒಂದ್ಸಲ. ಸೊ ಈಗ ಲಶಿಕಾಗೆ ವೆಡ್ನೆಸ್ಡೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೇ ಇದೆ. ಸೊ ಹಾಗಾಗಿ ಅವಳಿಗೆ ಒಂದು ನಾವೇ ಕ್ರಿಯೇಟಿವ್ ಆಗಿ ಕಾಸ್ಟ್ಯೂಮ್ ಮಾಡ್ಕೋಬೋದು, ಇಲ್ಲಾಂದರೆ ತರ್ಬೋದು. ಈ ವಿನಾಯಕ ಕಾಸ್ಟ್ಯೂಮ್ಸಲ್ಲಿ ಸಿಗುತ್ತಲ್ಲ ಆ ಥರದ್ದು ಬಟ್ಟೆನೂ ತರ್ಬೋದು ಅಂತ ಹೇಳಿದ್ದಾರೆ. ಸೊ ನನಗೆ ಬಟ್ಟೆ ಎಲ್ಲ ಇಷ್ಟ ಆಗಲ್ಲ, ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಪೇಪರ್ ಕ್ರಾಫ್ಟಲ್ಲಿ ಗ್ರೇಪ್ಸ್ ನಮ್ಗೆ ಇಷ್ಟ ಆಗಿರೋದು ಒಂದು ಕಾಸ್ಟ್ಯೂಮ್ಸ್ ಅವ್ರು ಹಾಕೋಬೋದು. ಸೊ ಹಾಗಾಗಿ ಲಶಿಕಾಗಿ ಗ್ರೇಪ್ಸು ಕೊಟ್ಟಿದ್ದೆ ನಾನು, ಗ್ರೇಪ್ಸ್ ಹಾಕೋತಾಳೆ ಅಂದ್ಬಿಟ್ಟು. ಅದು ಪ್ಯಾರೆಟ್ ಗ್ರೀನ್ ಕಲರ್ A4 ಶೀಟ್ ತೊಗೊಂಡು ರೌಂಡಾಗಿ ಕಟ್ ಮಾಡಿಬಿಟ್ಟು ಅದನ್ನು ಈ ಥರ ಅವಳು ವೇರ್ ಮಾಡ್ಕೊಳ್ಳೋ ಥರ ಇವಾಗ ಮಾಡಬೇಕು. ಇನ್ನು ವೆಡ್ನೆಸ್ಡೇನೇ ಇದೆ, ಹಾಗಾಗಿ ಇವತ್ತೇ ಮಾಡ್ತೀನಿ, ನಾಳೆ ಆಗಲ್ಲ, ನನ್ನ ಬರ್ತಡೇ ದಿನ, ಹಾಗಾಗಿ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಫುಲ್ ಪ್ರಿಪೇರ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನನಗೂ ಗೊತ್ತಿಲ್ಲ, ಈ ಥರದ್ದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಕಾಸ್ಟ್ಯೂಮ್ ಒಂದು ಈ ಥರ ಹಾಕೊಳ್ಳೋದು, ಒಂದು ಫ್ರೂಟ್ಸ್ ಕಾಸ್ಟ್ಯೂಮು, ಗ್ರೇಪ್ಸ್ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಷ್ಟೇ. ಇನ್ನು ಡಿನ್ನರು ನೋಡಬೇಕು, ಏನಾದರೂ ಒಂದು ಮಾಡೋಣ, ಇನ್ನೂ ಟೈಮ್ ಇದೆ, ಅಷ್ಟೊತ್ತಿಗೆ ಇದನ್ನು ನಾನು ಮುಗಿಸ್ಕೊಳ್ತೀನಿ. ಇನ್ನು ಇದೇ ನಾನು ಲಶಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೇಗೆ ಮಾಡಿಕೊಟ್ಟಿರೋಂಥದ್ದು ಗ್ರೇಪ್ಸ್ ಪೇಪರ್ ಕ್ರಾಫ್ಟ್ ಆರ್ಟ್. ಸಿಂಪಲ್ಲಾಗೆ ಮಾಡಿದ್ದೀನಿ, ಎಷ್ಟು ಬಂದಿದೆ ಅಷ್ಟು ಮಾಡ್ಕೊಂಡಿದ್ದೀನಿ. ತಲೆಗೆ ಕ್ರೋನ್ ಕೂಡ ಮಾಡಿದ್ದೀನಿ. ಇದು ಕೈಗೂ ಕೂಡ ಆ ಕಡೆ ಈ ಕಡೆ ಎರಡು ಹಾಕೋದಕ್ಕೆ ಹಾಕಿದ್ದೀನಿ, ಆವಾಗ ಫುಲ್ಫಿಲ್ಲಾಗಿ ತುಂಬ ಜಾಸ್ತಿ ಕಾಣಿಸುತ್ತೆ ಅಂತ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆನಾ? ನಾಳೆ ಬರ್ಡೇ ವ್ಲಾಗ್ನಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.